ಇನ್ನು ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಲೂಟಿ ಬಗ್ಗೆ ಕೊನೆಗೂ ಆರ್ಎಸ್ಎಸ್ ಮೌನ ಮುರಿದಿದೆ. ಈ ದುರಾದೃಷ್ಟಕರ ಘಟನೆಯ ಸುತ್ತ ಸೃಷ್ಟಿಯಾಗಿರುವ ಗೊಂದಲ ಮತ್ತು ಅನಿಶ್ಚಿತತೆಗಳು ತಕ್ಷಣವೇ ಕೊನೆಗೊಳ್ಳಬೇಕು ಅಂತ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಒತ್ತಾಯಿಸಿದ್ದಾರೆ. ದೇಣಿಗೆಗಳಿಂದ ಹಣ ಕಳುವಾಗಿರುವ ಘಟನೆಯು ಕೋಟ್ಯಾಂತರ ರಾಮ ಭಕ್ತರ ಶ್ರದ್ಧೆ ಹಾಗೂ ನಂಬಿಕೆಗೆ ನೋವಾಗಿದೆ. ಈ ಘಟನೆಯಿಂದ ನಾವೆಲ್ಲರೂ ತೀವ್ರವಾಗಿ ನೊಂದಿದ್ದೇವೆ. ಮಂದಿರದ ಆಡಳಿತ ಮಂಡಳಿ ಹಾಗೂ ಎಸ್ಐಟಿ ತನಿಖಾ ತಂಡವು ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಅಗತ್ಯವಿರುವ ಎಲ್ಲಾ ಕಠಿಣ ಕ್ರಮಗಳನ್ನ ತಕ್ಷಣವೇ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. जन्मभूमि पर निर्मित भव्य मंदिर पीढ़ियों के संघर्ष और करोड़ों राम भक्तों के समर्पण, त्याग एवं बलिदान के कारण संपूर्ण हिंदू समाज के लिए श्रद्धा, आस्था और भक्ति का केंद्र बना है. अयोध्या में श्री रामलला मंदिर में रखे हुए दान पात्रों में जमा राशि की चोरी की दुर्भाग्यपूर्ण घटना से समूचे समाज और राम भक्तों को भावना एवं श्रद्धा को आघात पहुंचा है तथा इस घटना से हम सभी आहत हैं. श्री राम जन्मभूमि तीर्थ क्षेत्र न्यास के आग्रहपूर्वक निवेदन पर उत्तर प्रदेश सरकार ने विशेष जांच दल का गठन कर उसकी अनुशंसा पर कानूनी प्रक्रिया प्रारंभ की है. जांच में जो भी दोषी पाए जाएंगे उन्हें कठोर दंड हो यह सुनिश्चित करना आवश्यक है. राष्ट्रीय ಅಲ್ಲ ಕೊನೆಗೂ RSS ಇಂದ ಯಾಕಂದ್ರೆ ಕರಸೇವಕರಾಗಿ ಮಾತಾಡಬೇಕಾಗಿತ್ತು, ಚಂದ ಎತ್ತಿ ದೇಣಿಗೆ ಎತ್ತಿ ಬಹಳಷ್ಟು ಜನ ಕರಸೇವಕರು ತ್ಯಾಗ ಮಾಡಿ ಪ್ರಾಣ ಬಲಿದಾನ ಮಾಡಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ಹೀಗಾಗಿ ಏನು ಹೇಳ್ತಾರೆ RSS ಮೋಹನ್ ಭಾಗವತ್ ಅವರು ಅಥವಾ RSSನವರು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಇವತ್ತು ದತ್ತಾತ್ರೇಯ ಹೊಸಬಾಳೆ ಅವರು ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಂಗೆ ತುಂಬ ಗೌರವ ಇದೆ. ಅವರು ಯಾವಾಗಲೂ ಈ ಥರ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಮಾತಾಡೋದು ಅಥವಾ ಹೊರಗಡೆ ಕಾಣಿಸಿಕೊಳ್ಳುವಂಥ ವ್ಯಕ್ತಿ ಅಲ್ಲ. ಅವ್ರು ಏನಾದರೂ ಮಾತಾಡಿದ್ರೆ ಅದಕ್ಕೊಂದು ವೇಟೇಜ್ ಇರುತ್ತೆ, ತೂಕ ಇರುತ್ತೆ. ಸೊ ಅವ್ರು ಮಾತಾಡಿದ್ದೆಲ್ಲ ಸರಿ ಇದೆ. ಆದರೆ ನನಗೆ ಆಕ್ಷೇಪ ಇರೋದು ಇದು ಶತ್ರುಗಳು ಇದನ್ನ ತಮ್ಮ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನನಗಿರೋ ಪ್ರಶ್ನೆ, ಶತ್ರುಗಳು ಯಾರು? ಹುಂಡಿ ದೋಚದವರನ್ನ ಪ್ರಶ್ನಿಸ್ತಿರುವವರ ಯಾರು? ಪ್ರಶ್ನೆ ಮಾಡ್ತಾ ಇರೋರು ಅಂತ ಕಾಣಿಸುತ್ತೆ. ಪ್ರಶ್ನೆ ಮಾಡೋರು ಹೆಂಗೆ? ಈಗ ರಾಜಕೀಯ ಪಕ್ಷಗಳು ಅಂತ ಆ ತರ ಅನ್ಕೊಳ್ಬಹುದೇನೋ. ರಾಜಕೀಯ ಲಾಭ ರಾಮ ಮಂದಿರದಿಂದ ಯಾರು ಪಡ್ಕೊಂಡಿಲ್ವಾ? ಪಡ್ಕೊಂಡಿದ್ದಾರೆ. ಅವಾಗ ಲಾಭ ಪಡ್ಕೊಳ್ಬಹುದು, ಈಗ ಲಾಭ ಪಡ್ಕೋಬಾರ್ದಾ? ಇವ್ರ ಶತ್ರುಗಳು ಯಾರು? ಶತ್ರುಗಳು ಕಾಂಗ್ರೆಸ್ ಪಾರ್ಟಿ ಅಂತ ಅನ್ಕೊಳ್ಳೋಣ. RSS ಗೆ ಕಾಂಗ್ರೆಸ್ ಪಾರ್ಟಿ ಶತ್ರು ಹೆಂಗ? ಬಿಜೆಪಿ ಇದೆಯಲ್ಲ, ಬಿಜೆಪಿ ಬಿಜೆಪಿ ವಿರುದ್ಧ ಅಂತ ಅಂದ್ರೆ ಬಿಜೆಪಿ ಅವ್ರು ಮಾತಾಡ್ಬೋದು, ಕಾಂಗ್ರೆಸ್ ಅವ್ರು ಮಾತಾಡಬಾರ್ದು ಅಂತನಾ? ನೋ, ಇಲ್ಲಿ ಬೇಸಿಕಲಿ ರಾಮನ ದೇಣಿಗೆ ದುಡ್ಡನ್ನ ದೋಚಿರೋದು ಯಾಕೆ ಅಂತಂದ್ರೆ ಇವತ್ತು RSSಗೆ ತುಂಬಾ ದೊಡ್ಡ ಆಘಾತ ಆಗಿರೋದು. ಯಾಕೆಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ರಥಯಾತ್ರೆ ಮಾಡಿ ಇಷ್ಟೆಲ್ಲ ದೇಣಿಗೆ ಕರಸೇವಕರನ್ನ ಕಳ್ಕೊಂಡು ಕೇಸ್ಗಳನ್ನ ಹಾಕಿಸ್ಕೊಂಡು ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿ ಇಷ್ಟೊಂದು ತಪಸ್ಸು ಮಾಡಿ ನಾವು ರಾಮ ಮಂದಿರವನ್ನ ಕಟ್ಟುವ ನಿಟ್ಟಿನಲ್ಲಿ ಎಷ್ಟೊಂದು ನಾವು ವರ್ಕ್ ಮಾಡಿದ್ವಿ. ಇವತ್ತು ಈ ರೀತಿಯಾದಂತ ಒಂದು ಲೂಟಿ ಆಗಿದೆ ಅಂತ ಅತಿ ಹೆಚ್ಚು ನೋವು ಅವ್ರಿಗೆ ಆಗಬೇಕು, ಆಗಿದೆ. ಬಟ್ ಇದರಲ್ಲಿ ರಾಜಕೀಯ ಲಾಭ ಮಾಡ್ಕೊಳಕ್ ಬಿಡಬಾರ್ದು ಅನ್ನೋ ಪದ ಇದೆಯಲ್ಲ, ಅದು ಪೊಲಿಟಿಕ್ಸ್ ಆಗೋಯ್ತು. ಆ ಪೊಲಿಟಿಕ್ಸ್ ಬೇಡ RSSಗೆ, ಅಲ್ವಾ? ತನಿಖೆ ಮಾಡಿ RSSಗೆ ಪೊಲಿಟಿಕ್ಸ್ ಬೇಡ. ಈ ವಿಚಾರದಲ್ಲಿ ನೀವು ಪೊಲಿಟಿಕಲ್ ಲೈನ್ ಅಲ್ಲಿ ಮಾತಾಡಬೇಡಿ. ಪೊಲಿಟಿಕಲಿ ಮಾತಾಡ್ಕೋತಾರೆ, ಪೊಲಿಟಿಕಲ್ ಪಾರ್ಟೀಸ್ ಇದೆ. ಬಿಜೆಪಿ ಮಾತಾಡುತ್ತೆ, ಕಾಂಗ್ರೆಸ್ ಮಾತಾಡುತ್ತೆ. ಬಟ್ RSS ಪೊಲಿಟಿಕಲ್ ಲೈನ್ ಅಲ್ಲಿ ಮಾತಾಡಬಾರ್ದು. ಆಮೇಲೆ ಈ ರಾಮ ಮಂದಿರದ ಶತ್ರುಗಳು, ವಿರೋಧಿಗಳು ಯಾರು ಗೊತ್ತಾ? ಇವತ್ತು ಆ ಪಾಪದ ಕೆಲಸ ಮಾಡಿದವರು, ಇವತ್ತು ಆ ಹುಂಡಿನ ದೋಚಿದವರು, ಇವತ್ತು RSSಗೆ ಕಳಂಕ ತರೋದಕ್ಕೆ ಮಾಡಿದಂತಹ ಷಡ್ಯಂತ್ರ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಕೇಳುವಂಗ್ ಮಾಡಿರೋದ್ರಿಂದ ಅವರು ನಿಜವಾದ ಶತ್ರುಗಳು. ಶತ್ರುಗಳು ಬೇರೆ ಎಲ್ಲೂ ಇಲ್ಲ, ಮನೆಯಲ್ಲೇ ಇದ್ದಾರೆ. ಬಾಹ್ಯ ಶತ್ರುಗಳನ್ನ ಗುರುತಿಸೋದು ತುಂಬಾ ಈಸಿ, ಒಳಗಿರುವ ಶತ್ರುಗಳನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ಅದಕ್ಕೆ 5.5 ವರ್ಷ ಬೇಕಾಯ್ತು. ಹಾಗಾಗಿ ಶತ್ರುಗಳು ಎಲ್ಲೂ ಇಲ್ಲ ಹೊಸಬಾಳೆ ಅವರೇ, ಒಳಗಡೆನೆ ಇದ್ದಾರೆ. ಫಸ್ಟ್ ಅವ್ರನ್ನ ಕಂಡಿಡಿದು ಅವ್ರನ್ನ ಹೊರಗಾಕಿ ದಬ್ಬಿ.
ಕರೆಕ್ಟ್. ಆಮೇಲೆ ಬಾಹ್ಯ ಶತ್ರುಗಳ ಬಗ್ಗೆ ಮಾತಾಡಿರಂತೆ. ಹೌದು.